ವರ್ಷದಲ್ಲಿ ಕೇವಲ 27 ದಿನ ತೆರೆಯುವ ಇದೇ ಕ್ಷೇತ್ರದಲ್ಲಿ ಶಿವನು ತನ್ನ ಪ್ರಿಯತಮೆ ಸತಿಯನ್ನು ಕಳೆದುಕೊಂಡದ್ದು. ಹೌದು, ಇದೇ ಕೊಟ್ಟಿಯೂರು. ಇದೇ ಸ್ಥಳದಲ್ಲಿ ಸತಿಯ ತಂದೆಯಾದಂಥ ದಕ್ಷನು ದಕ್ಷಯಾಗ ನಡೆಸಿದ್ದು. ತನ್ನ ಪತಿ ಶಿವ ಅವರನ್ನು ಅವಮಾನಿಸಿದ ಕಾರಣದಿಂದ ಸತೀದೇವಿ ಯಾಗದ ಅಗ್ನಿಯಲ್ಲಿ ಆತ್ಮಾಹುತಿ ನೀಡಿದಳು ಎಂದು ನಂಬಲಾಗುತ್ತದೆ. ಈ ಘಟನೆ ತಿಳಿದ ನಂತರ ಶಿವನು ಕೋಪದಿಂದ ವೀರಭದ್ರನನ್ನು ಸೃಷ್ಟಿಸಿ ಇಡೀ ಯಾಗವನ್ನು ನಾಶ ಮಾಡಿದನೆಂದು ಪುರಾಣಗಳು ಹೇಳುತ್ತವೆ. ಕೇರಳದ ದಟ್ಟ ಕಾಡುಗಳ ಮಧ್ಯೆ ಬಾವಳಿ ನದಿಯ ತೀರದಲ್ಲಿರುವ ಕೊಟ್ಟಿಯೂರು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ. ಕೊಟ್ಟಿಯೂರಿನ ವಿಶೇಷತೆ ಏನೆಂದರೆ ಇಲ್ಲಿ 2 ಕ್ಷೇತ್ರಗಳಿವೆ, ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿಯೂರು ಇಡೀ ವರ್ಷ ಪೂರ್ತಿ ತೆರೆದಿರುತ್ತದೆ. ಆದರೆ ಅಕ್ಕರೆ ಕೊಟ್ಟಿಯೂರು ವರ್ಷದಲ್ಲಿ 27 ದಿನಗಳು ಮಾತ್ರ ತೆರೆದಿರುತ್ತದೆ, ಅದು ವೈಶಾಖ ಮಹೋತ್ಸವದ ಸಮಯದಲ್ಲಿ. ಈ ಬಾರಿ ಅಂದರೆ 2026ರ ಕೊಟ್ಟಿಯೂರು ವೈಶಾಖ ಮಹೋತ್ಸವವು ಮೇ 23ರಿಂದ ಜೂನ್ 24ರವರೆಗೆ ನಡೆಯಲಿದೆ. ಈ ಅವಧಿಯಲ್ಲಿ ಮಾತ್ರ ಈ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರಕ್ಕೆ ಪ್ರವೇಶ ಸಿಗುತ್ತದೆ. ವರ್ಷದಲ್ಲಿ ಕೇವಲ 27 ದಿನ ತೆರೆಯುವ ಈ ಶಿವಕ್ಷೇತ್ರವನ್ನು ದಕ್ಷಯಾಗ ನಡೆದಂಥ ಪವಿತ್ರ ಭೂಮಿ ಎಂದು ಇಂದಿಗೂ ಲಕ್ಷಾಂತರ ಜನರು ನಂಬುತ್ತಾರೆ. Ini